ಯೂಟ್ಯೂಬ್ದ ಒಂದು ಹೊಸ ಅಪ್ಡೇಟ್ ಪ್ರಕಾರ ನೀವು ಒಂದು ಶಾರ್ಟ್ ಚಾನಲ್ ತೆಗೆದರೆ ನಿಮಗೆ 15 ದಿನ 10 ದಿನದಲ್ಲಿ 1,00,000 ಸಬ್ಸ್ಕ್ರೈಬರ್ ಆಗ್ತಾವ. ಅದು ಯಾವ ಅಪ್ಡೇಟ್ ಇದೆ, ಅದರದ್ದು ಏನು ಇನ್ಫಾರ್ಮೇಶನ್ ಇದೆ ಅದು ಎಲ್ಲ ನಿಮಗೆ ಕೊಡ್ತೀನಿ. ನೋಡ್ರಿ, ನೀವು ಒಂದು ಹೊಸ ಚಾನಲ್ ತೆಗಿತೀರಿ, ಅದ್ರ ಮೇಲೆ ಕೆಲಸ ಮಾಡ್ಲಾಕತ್ತೀರಿ, ಪ್ರಾಮಾಣಿಕತೆಯಿಂದ ಬಹಳಷ್ಟು ನಿಷ್ಠೆಯಿಂದ ಬಹಳಷ್ಟು ಹಗಲು ರಾತ್ರಿ ದುಡಿಲಾಕತ್ತೀರಿ. ಆದ್ರೂ ಕೂಡ 1,000 ಸಬ್ಸ್ಕ್ರೈಬರ್ ತರೋದು ಬಹಳ ಕಷ್ಟ ಆಗೈತಿ ಈಗಿನ ಪೊಸಿಷನ್ಯಾಗ. ಅದಕ್ಕಾಗಿ ಈ ವಿಡಿಯೋ ಲಾಸ್ಟ್ ಇಂದ ನೋಡ್ರಿ, ಭಾಳ ಇನ್ಫಾರ್ಮೇಟಿವ್ ಅದ. ನೀವು ಒಂದು ಸ್ವಲ್ಪರ ಈ ವಿಡಿಯೋ ಮಿಸ್ಟೇಕ್ ಮಾಡ್ಕೊಂಡು ಎಸ್ಕೇಪ್ ಮಾಡ್ಕೊಂಡು ನೀವು ನೋಡಿದ್ರೆ ಅದಕ್ಕೆ ಏನು ತಿಳಿಯಂಗಿಲ್ಲ. ನೋಡ್ರಿ, ಯೂಟ್ಯೂಬ್ ಹೇಳ್ತಾನೆ ಮೊದಲು 1,00,000 ಸಬ್ಸ್ಕ್ರೈಬರ್ ತಗೋ, ನೀನು ಉಡ್ಯಾಗ ಹಾಕೋ, ಆಮೇಲೆ ಕೆಲಸ ಮಾಡ, ಆಮೇಲೆ ದುಡ್ಡು ಗಳಿಸತ್ತಾನವ. ಒಂದ್ ಸ್ವಲ್ಪ ಇದು ಒಂದು ಟ್ರಿಕ್ ಅದಲ್ಲ, ಒಂದ್ ಸ್ವಲ್ಪ ವಂಕಟಂಕ ಐತಿ. ಆದ್ರೂ ಕೂಡ ನಾನು ಕೂಡ ಇದ್ರ ಮೇಲೆ ಬಹಳ ದೌಡ ಕೆಲಸ ಮಾಡಾವದೀನಿ. ಯಾಕಂದ್ರೆ ಇದು ಯೂಟ್ಯೂಬ್ ಯಾವ ಅಪ್ಡೇಟ್ ಪ್ರಕಾರ ನೀವು ಕೆಲಸ ಮಾಡಬಹುದು. ಇಲ್ಲಿ ನಿಮ್ಗೆ ಒಂದು ಚಾನಲ್ ಅದ, ಅದನ್ನು ಕೂಡ ತೋರಿಸ್ತೀನಿ ಯಾವ ತರ ವಿಡಿಯೋ ಮಾಡಬೇಕು ಅಂತ. ಮೊದಲು 1,00,000 ಸಬ್ಸ್ಕ್ರೈಬರ್ ತಗೋರಿ, ಮೊದಲು 1,00,000 ಸಬ್ಸ್ಕ್ರೈಬರ್ ತಗೋರಿ. ಆಮೇಲೆ ನೀವು ಯಾವ ಕೆಟಗಿರಿ ಮೇಲೆ ಅದು ಕೆಲಸ ಮಾಡಿರಲ್ಲ ಅದೇ ಕೆಟಗಿರಿ ಮೇಲೆ ಮುಂದೆ ಕೆಲಸ ಮಾಡಿಕೊಂಡು ದುಡ್ಡು ಅರ್ನಿಂಗ್ ಮಾಡ್ರಿ. ಸಿಂಪಲ್ ಅದ, ಬೆಸ್ಟ್ ಟ್ರಿಕ್ ಅದ. ವಿಡಿಯೋ ಎಸ್ಕೇಪ್ ಮಾಡಕ್ ಹೋಗ್ಬೇಡ್ರಿ. ಚಾನಲ್ ಮೇಲೆ ಹೊಸದಾಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಗಳ ಜೊತೆಗೆ ಈ ವಿಡಿಯೋ ಶೇರ್ ಮಾಡ್ರಿಪ್ಪ, ಮತ್ತು ಒಂದು ಲೈಕ್ ಹೊಡೆದ ಕೆಳಗಡೆ ಕಮೆಂಟ್ ಮಾಡ್ರಿ. ಆಗಲೇ ಹೇಳ್ದಲ್ಲ ನಿಮ್ಗನ, ಈ ಟ್ರಿಕ್ ಒಂದ್ ಸ್ವಲ್ಪ ವಂಕಡಂಕ ಐತಿ. ತಲೆ ಒಂದ್ ಸ್ವಲ್ಪ ಯೋಚನೆ ಓಡಿಸಬೇಕು, ಯೋಚನೆ ಮಾಡಬೇಕು, ಆಮೇಲೆ ಈ ಟ್ರಿಕ್ ನಿಮ್ಗೆ ಅಪ್ಲೈ ಆಗ್ತೈತಿ. ಸೊ ಗೆಳೆಯರೆ, ಅದು ಯಾವ ಚಾನಲ್ ಅದ ನಿಮಗೆ ಇವತ್ತು ನಾ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಆ ಚಾನಲ್ ಮೇಲೆ ಬಂದೆ. ಇದರ ಹೆಸರಿದೆ, ಇಲ್ಲಿ ಮೇಲ್ಗಡೆ ನೀವು ಕಾಣ್ತಾ ಇದೆ, ಅಫೋಕ್ಸಿ ಆರ್ಮಿ ಲವರ್ ಅಂತ. ಈ ತರ ಚಾನಲ್ ಮಾಡ್ರಿ. ಇವರು ಸ್ವಂತ ಕ್ರಿಯೇಟಿವಿಟಿ ಮಾಡಿಲ್ಲ. ಇಲ್ಲಿ ಇವರಿಗೆ ಹೇಗೆ ದುಡ್ಡು ಬರ್ಲಕತ್ತಾವ, ಹೇಗೆ ಮುಂದೆ ಬರ್ತಾವ ಅದನ್ನು ಕೂಡ ಹೇಳ್ತೀನಿ. ಈ ಚಾನಲ್ ಇದೆ ಅಫೋಕ್ಸಿ ಆರ್ಮಿ ಲವರ್ ಅಂತ ಒಂದು ಚಾನಲ್ ಇದೆ. ಯೂಟ್ಯೂಬ್ದ ಒಂದು ಹೊಸ ಕೊಟ್ಟಿರುವಂತ ಅಪ್ಡೇಟ್, ಅದಕ್ಕೆ ತಮ್ಮ ಚಾನಲ್ ಮೇಲೆ ಅಪ್ಲೈ ಮಾಡಿ 1,33,000 ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದಾರೆ. ಸೊ ಈ ತರ ನಾನು ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಯಾಕಂದ್ರೆ ಫ್ಯೂಚರ್ ನಲ್ಲಿ ನನಗೆ ಯಾವಾಗ ಈ ಚಾನಲ್ ನನಗೆ ಲಾಭ ಕೊಡುತ್ತೆ ಗೊತ್ತಿಲ್ಲ. ಯಾವುದೇ ವಿಡಿಯೋ ನೀವು ನೋಡ್ತಿರಲ್ಲ, ಯಾರದೇ ವಿಡಿಯೋ ನೋಡಿದರೆ ಅದರಿಂದ ನಿಮಗೆ ಎಂಟರ್ಟೈನ್ಮೆಂಟ್ ಸಿಕ್ಕರೆ, ಇನ್ಫಾರ್ಮೇಟಿವ್ ಸಿಕ್ಕರೆ ಅದರಿಂದ ಅವರಿಗೆ ಸಬ್ಸ್ಕ್ರೈಬ್ ಮಾಡಿ, ಅವರಿಗೆ ಬೆಲ್ ಐಕಾನ್ ಆನ್ ಮಾಡ್ರಿ, ಅವರಿಗೆ ಮೋಟಿವೇಟ್ ಮಾಡ್ರಿ. ಸೊ ನಾನು ಕೂಡ ಇವರಿಗೆ ಸಬ್ಸ್ಕ್ರೈಬ್ ಮಾಡಿದೆ. ಸೊ ಈ ಅಫೋಕ್ಸಿ ಆರ್ಮಿ ಲವರ್ ಮೇಲೆ ಇಲ್ಲಿ ಎಷ್ಟು ವಿಡಿಯೋ ಹಾಕ್ಯಾರ, 219 ವಿಡಿಯೋ ಹಾಕ್ಯಾರ ಮತ್ತು 1,33,000 ಸಬ್ಸ್ಕ್ರೈಬರ್ ಆಗಿದ್ದಾವೆ. ಇದು ಚಾನಲ್ ಯಾವಾಗ ತೆಗ್ದಾರ ಅದನ್ನು ನೋಡ್ತೀನಿ. ನೋಡ್ರಿ, ಜನವರಿ 21 ತಾರೀಕಿಗೆ 2024 ಇದೇ ವರ್ಷ ಜನವರಿ 21 ತಾರೀಕಿಗೆ ಚಾನಲ್ ತೆಗ್ದಾರ. ಜನವರಿ ಆಗಲಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಓಕೆ, 3 ತಿಂಗಳಲ್ಲಿ 1,33,000 ಸಬ್ಸ್ಕ್ರೈಬರ್. ಮತ್ತು ಇದು ಲೇಟೆಸ್ಟ್ ವಿಡಿಯೋ ನೋಡ್ರಿ, 11,000 ವ್ಯೂಸ್ ಹೋಗಿದೆ. ನೋಡ್ತಾ ಇದ್ರಲ್ಲಿ 11,000 ವ್ಯೂಸ್ ಹೋಗಿದೆ, 55 ಹೋಗಿದೆ, 20,000 ಹೋಗಿದೆ. ಇದೇ ತರ ಭಾಳ. ಇದು ಪಾಪ್ಯುಲರ್ನಲ್ಲಿ ಹೋಗ್ತೀನಿ. ಪಾಪ್ಯುಲರ್ನಲ್ಲಿ ಹೋದಾಗ 1.1 ಮಿಲಿಯನ್ ಒಂದು ವಿಡಿಯೋಸ್ ಹೋಗಿದೆ, ಮತ್ತು 1.5 ಮಿಲಿಯನ್, 1.4 ಮಿಲಿಯನ್ ಈ ತರ ವಿಡಿಯೋಸ್ಗಳು ಎಲ್ಲ ವೈರಲ್ ಆಗ್ಲಾಗ್ತಾವ. ಅದು ಯಾವ ಟ್ರಿಕ್ ಅದ, ಅದನ್ನು ಹೇಳ್ತೀನಿ. ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಯಾವ್ದಾದ್ರು ಒಂದು ವಿಡಿಯೋನ ಕ್ಲಿಕ್ ಮಾಡಿದೆ, ಇದಕ್ಕೆ ನಾನು ಸೌಂಡ್ ಯೂಸ್. ಈಗ ಇಲ್ಲಿ ವಿಡಿಯೋ ನಡೀತಾ ಇದೆ. ಇದಕ್ಕೆ ಏನ್ ಟ್ರಿಕ್ ಇದೆಪ್ಪ, ಫುಲ್ ವಿಡಿಯೋ. ಇದು ಯಾರ್ದು ವಿಡಿಯೋ ತಗೊಂಡಾರ ಅದನ್ನು ತೋರಿಸಲ ನಿಮಗೆ. ಇಲ್ಲಿ ತೆಳಗಡೆ ಇಲ್ಲಿ ಕಾಣ್ತೈತಿ ಅವ್ರು ಯಾರು ವಿಡಿಯೋ ತಗೊಂಡಾರ ಅಂತ. ಇಲ್ಲಿ ಕಾಣಲಾಗ್ತೈತಿಲ್ಲ, ಈ ಚಾನಲ್ದ ಒಂದು ವಿಡಿಯೋ ಅವರು ತಗೊಂಡಾರ. ಈ ಚಾನಲ್ದ ವಿಡಿಯೋ ಅವರು ತಗೊಂಡ ಮೇಲೆ ಇಲ್ಲಿ ಈ ಚಾನಲ್ ಮೇಲೆ ನಾನು ಹೋಗ್ತೀನಿ. ಈ ಮೇನ್ ಚಾನಲ್ಗೆ ಬಂದೆ ನಾನು. ಅದಕ್ಕೆ ಕ್ಲಿಕ್ ಮಾಡಿದಾಗ ಇದು ಇಟ್ಸ್ ಮ್ಯಾನ್ 07 ಅಂತ ಒಂದು ಚಾನಲ್ ಇದೆ. ಅವ್ರ ಚಾನಲ್ದ ಇದು ವಿಡಿಯೋ ಇದೆ. ಅವ್ರು ಏನು ಮಾಡ್ಯಾರಪ್ಪ ಅಂದ್ರೆ, ಇಲ್ಲಿ ಗ್ರೀನ್ ಸ್ಕ್ರೀನ್ ಆಪ್ಷನ್, ನಿಮಗೆ ಮೊದಲೇ ಹೇಳಾಗ್ತೀನಿ, ಗ್ರೀನ್ ಸ್ಕ್ರೀನ್ ಆಪ್ಷನ್ ಅನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಅವರು 1,33,000 ಸಬ್ಸ್ಕ್ರೈಬರ್ ಗೇನ್ ಮಾಡ್ಕೊಂಡಾರೆ. ಅವ್ರು ಎಲ್ಲಿದಾರ, ಈ ಚಾನಲ್ದವ್ರು ಎಲ್ಲಿದ್ದಾರೆ, ಇಲ್ಲಿ ಕಾಣ್ಲಾಕತ್ತೈತಿ ನೋಡ್ರಿ ನಿಮಗೆ. ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಲ ಹ್ಯಾಂಗ್ ಕೂತಾರ ನೋಡ್ರಿ ಸಾಹೇಬ್ರು, ಮ್ಯಾಗ ಕೂತಾರ ನೋಡ್ರಿ. ಏನು ಮಾಡಕತ್ತಿಲ್ಲ, ವಾಯ್ಸ್ ಕೊಡ್ಲಾಕತ್ತಿಲ್ಲ, ಡೈಲಾಗ್ ಹೇಳಕತ್ತಿಲ್ಲ, ಸುಮ್ ಹಿಂಗ್ ಕೂತ್ ಬಿಟ್ಟಾರ, ವಿಡಿಯೋ ಚಾಲು ಮಾಡ್ಯಾರ. ಅದು ಹೇಗೆ ಮಾಡೋದು ಅದನ್ನು ಹೇಳ್ತೀನಿ. ವಿಡಿಯೋ ಲಾಸ್ಟ್ ತರ ನೋಡ್ರಿ, ಈ ತರ ಹೇಗೆ ಮಾಡೋದು, ಇದರಿಂದ ದುಡ್ಡು ಬರ್ತೈತಿ ಇಲ್ಲೋ ಅದನ್ನು ಹೇಳ್ತೀನಿ. ಅದಕ್ಕಾಗಿ ವಿಡಿಯೋ ಲಾಸ್ಟ್ ನೋಡ್ರಿ ಮ್ಯಾಂಗ್ ಹ್ಯಾಂಗ್ ಕೂತಾರ. ಓಕೆ, ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ನೋಡ್ತೀನಿ. ನೋಡ್ರಿ, ಮತ್ತೊಂದು ವಿಡಿಯೋ ಅವ್ರದೇ ಚಾನಲ್ ಮೇಲೆ. ಇಲ್ಲಿ ನೋಡ್ರಿ ಮ್ಯಾಂಗ್ ಹ್ಯಾಂಗ್ ಕೂತಾರ, ನೋಡ್ತಾ ಇದ್ರ. ಇಲ್ಲಿ ನೋಡ್ರಿ ಮ್ಯಾಗ ಹ್ಯಾಂಗ್ ಕೂತಾರ, ಸಣ್ಣ ಫೋಟೋ ಹಾಕ್ಯಾರ. ಸಣ್ಣ ಫೋಟೋ ಹಾಕಿಲ್ಲ, ಗ್ರೀನ್ ಸ್ಕ್ರೀನ್ ಆಪ್ಷನ್ ಯೂಸ್ ಮಾಡ್ಕೊಂಡು ಇದು ಯೂಸ್ ಮಾಡ್ಕೊಂಡಾರ. ನೋಡ್ರಿ, ನಿಮ್ಗೆ ವಿಡಿಯೋಸ್ ಮೇಲೆ ಚಾನಲ್ ಮಾನಿಟೈಸ್ ಯಾವಾಗ ಆಕತಿ, 1,000 ಸಬ್ಸ್ಕ್ರೈಬ್ ಬೇಕು, 4,000 ತಾಸು ವಾಚ್ ಟೈಮ್ ಬೇಕು, ಅಥವಾ 1,000 ಸಬ್ಸ್ಕ್ರೈಬ್ ಬೇಕು, ಅಥವಾ 10 ಮಿಲಿಯನ್ ವ್ಯೂಸ್ ಬೇಕು. ಆವಾಗ ನಿಮ್ಮ ಶಾರ್ಟ್ ವತಿಯಿಂದ ಆಗಲಿ ಲಾಂಗ್ ವತಿಯಿಂದ ನಿಮ್ಮ ಚಾನಲ್ ಮಾನಿಟೈಸ್ ಆಕೈತಿ. ಸೊ ಈ ತರ 1,00,000 ಸಬ್ಸ್ಕ್ರೈಬ್ ಆಗೈತಿ. ಈಗ ಚಾನಲ್ ಇವ್ರು ಮಾನಿಟೈಸ್ ಆಗಿತ್ತೋ ಇಲ್ಲೋ, ಇಲ್ಲ, ಇವ್ರ ಚಾನಲ್ ಇನ್ನೂ ಮಾನಿಟೈಸ್ ಆಗಿಲ್ಲ. ನೀವು ಮಾಡಬಹುದು, ನಿಮ್ಮ ಚಾನಲ್ ಮಾನಿಟೈಸ್ ನೀವು ಮಾಡ್ಕೋಬಹುದು.
ಅದರಿಂದ ದುಡ್ಡು ಅರ್ನಿಂಗ್ ಮಾಡಬಹುದು. ಅದು ಹೇಗೆ? ಸೊ ಈ ತರ ಇವರು ರಿಯಾಕ್ಷನ್ ಕೊಟ್ಟಾರ. ನಾವು ರಿಯಾಕ್ಷನ್ ಹೇಗೆ ಕೊಡುವುದು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಒರಿಜಿನಲ್ ಚಾನಲ್ ಮೇಲೆ ಹೋದೆ ನಾನು. ಒರಿಜಿನಲ್ ಚಾನಲ್ ಮೇಲೆ ಹೋಗಿ ಆಸಿಂದ ಇದಕ್ಕೆ ಹೆಡ್ಫೋನ್ ಹಾಕೋಬೇಕು. ಹೆಡ್ಫೋನ್ ಹಾಕಿ ಇಲ್ಲಿ ಯಾರ ಚಾನಲ್ ಮೇಲೆ ಯಾರ್ದು ಶಾರ್ಟ್ ವಿಡಿಯೋ ಮೇಲೆ ಇಲ್ಲಿ ರಿಮಿಕ್ಸ್ ಆಪ್ಷನ್ ಆನ್ ಇರ್ತೈತಲ್ಲ, ಇದಕ್ಕೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಗ್ರೀನ್ ಸ್ಕ್ರೀನ್ ಆಪ್ಷನ್ ಇದೆ. ಗ್ರೀನ್ ಸ್ಕ್ರೀನ್ ಆಪ್ಷನ್ ಹಿಡ್ಕೊಂಡು ಇಲ್ಲಿ ನಾನು 15 ಸೆಕೆಂಡ್ ತಗೋತೀನಿ, ಇದಕ್ಕೆ ಡನ್ ಮಾಡ್ತೀನಿ. 15 ಸೆಕೆಂಡ್ ನೀವು ಪೂರಾ ವಿಡಿಯೋ ಬೇಕಾದ್ರೆ ತಗೋಬಹುದು. ನಾ 15 ಸೆಕೆಂಡ್ಗೆ ನಾನು ಇಲ್ಲಿ ಡನ್ ಮಾಡಿದೆ. 15 ಸೆಕೆಂಡ್ ಡನ್ ಮಾಡೋಣ. ಇಲ್ಲಿ ಗ್ರೀನ್ ಸ್ಕ್ರೀನ್ ಇದು ಪ್ರೊಸೆಸ್ ಆಗಿ ಗ್ರೀನ್ ಸ್ಕ್ರೀನ್ ಆಪ್ಷನ್ ಯೂಸ್ ಆಕೈತಿ, ಓಪನ್ ಆಕೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಆಯ್ತಾ, ಇಲ್ಲಿ ನಾನು ಫೋಟೋ ಬಂತು. ನಾನು ಏನ್ ಮಾಡ್ತೀನಿ, ಇದಕ್ಕೆ ಸಣ್ಣ ಇದು ತೆಳಗೆ ಹೇಗೆ ಮಾಡ್ತೀನಿ, ಇದು ಮೇಲ್ಗಡೆ ಹೋಗ್ತೀನಿ. ಇನ್ನೂ ಸಣ್ಣ ಮಾಡ್ತೀನಿ, ಬೇಕಾದ್ರೆ ಇನ್ನೂ ಸಣ್ಣ ಮಾಡ್ಲ ಓಕೆ, ಇನ್ನೂ ಸಣ್ಣ ಮಾಡಿದೆ. ಇಲ್ಲಿ ಮೇಲ್ಗಡೆ ಇಲ್ಲಿ ಇಟ್ಕಾಸಿಂದ ಇವರು ಏನೇನು ಮಾಡ್ಲಾಕತ್ತಾರ ಅದಕ್ಕೆ ನಾನು ಏನೂ ಮಾತಾಡಂಗಿಲ್ಲ. ಸುಮ್ಮನೆ ಕೂತು ನೋಡ್ತೀನಿ, ಹಿಂಗೆ ಕೂತು ನೋಡ್ತೀನಿ. ಇವ್ರದ ವಾಯ್ಸ್ ನಡಿತೈತಿ, ಇವ್ರದ ವಿಡಿಯೋ ನಡಿತೈತಿ. ಇದಕ್ಕೆ ಪೂರಾ ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ಇದಕ್ಕೆ ನಾನು ನನ್ನ ಚಾನಲ್ ಮೇಲೆ ಡನ್ ನೆಕ್ಸ್ಟ್ ಅಂತ ಆಪ್ಷನ್ ಬರ್ತೈತಿ. ಟೈಟಲ್ ಮತ್ತು ಹ್ಯಾಶ್ ಟ್ಯಾಗ್ ಕೊಟ್ಟಿಸಿಂದ ಇದಕ್ಕೆ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದ ಮೇಲೆ ಇದು ತಂತಾನ ವೈರಲ್ ಆಕೈತಿ. ಮತ್ತು ಇದರಿಂದ ದುಡ್ಡು ಹ್ಯಾಂಗ ಬರ್ತೈತ್ರಿಪ್ಪ? ದುಡ್ಡು ನಿಮ್ಮ ಚಾನಲ್ ಮೇಲೆ, ನಿಮ್ಮ ಶಾರ್ಟ್ ವಿಡಿಯೋಸ್ ಮೇಲೆ ಏನಾದ್ರು ನಿಮ್ದ ಕ್ರಿಯೇಟಿವಿಟಿ ಇದ್ರೆ ಅವಾಗ ಇದು ಬರ್ತೈತಿ. ಇಲ್ಲಿ ಏನೈತಿ, ಬರೀ ಸುಮ್ ಕೂತು ನೋಡ್ಲಾಕತ್ತೀವಿ ನಾವು. ನೋಡಿದ್ರೆ ನಾವು ಒಂದು ಸೆಕೆಂಡ್, ಒಂದು 10-20 ಸೆಕೆಂಡ್ ನಾನು ಕೂತು ನೋಡ್ತೀನಿ. ಈಗ ವಿಡಿಯೋ ಚಾಲು ಇದೆ. ಓಹೋ, ಇಲ್ಲಿ ನಾನು ಓಕೆ, ಸೊ ಈ ತರ ನೀವು ಕೂತು ನೋಡಬಹುದು. ಈ ತರ ಕೂತು ನೋಡ್ರಿ. ಇದರಿಂದ ಪಟ 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 ಸಬ್ಸ್ಕ್ರೈಬ್ ಬರ್ತಾವ. ಒರಿಜಿನಲ್ ವಿಡಿಯೋ ಯಾರ್ದು ಅದ, ನೀವು ಇಲ್ಲಿ ಗ್ರೀನ್ ಸ್ಕ್ರೀನ್ ಆಪ್ಷನ್ ಅನ್ನು ಯೂಸ್ ಮಾಡಿಕೊಂಡು ನೀವು ಇದಕ್ಕೆ ನೀವು ಒಂದು 50, 100, 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ ಸಬ್ಸ್ಕ್ರೈಬರ್ ಈ ತರ ಮಾಡ್ಕೊಂಡು ಆಮೇಲೆ ಮೊನಿಟೈಸ್ ಮಾಡಿ ಇದಕ್ಕೆ ರೊಕ್ಕ ಹೆಂಗ್ ತಗೊಳ್ಳೋದು? ಏನ್ ಮಾಡ್ರಿ, ಒಂದು 100-200 ವಿಡಿಯೋ ಹಿಂಗೆ ಮಾಡಿ ಕಾಸಿಂದ ನಿಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ ಬರ್ತಾವಲ್ಲ, ಸಬ್ಸ್ಕ್ರೈಬರ್ ಬಂದ ಮೇಲೆ ನೀವು ಒಂದು ಕೆಲಸ ಮಾಡಬೇಕು. ಈ ಚಾನಲ್ ವತಿಯಿಂದ ನೀವು ದುಡ್ಡು ಅರ್ನಿಂಗ್ ಮಾಡ್ತಿದ್ರೆ ನೀವು ಈ ವಿಡಿಯೋಸ್ಗಳನ್ನು ಡಿಲೀಟ್ ಮಾಡಬೇಕು. ಇನ್ನೊಂದು ಕಂಡೀಷನ್ ಏನಪ್ಪಾ, ನೀವು ಒಂದು ಕ್ಯಾಟಗರಿ ಹಿಡ್ರಿ. ಒಂದು ಹೊಸ ಜಿಮೇಲ್ ID ಮಾಡ್ರಿ, ಒಂದು ಹೊಸದ ಒಂದು ಚಾನಲ್ ಮಾಡ್ರಿ. ಚಾನಲ್ ಮಾಡಿ ಇಂಥದ್ದು ರಿಯಾಕ್ಷನ್ ಮಾಡ್ರಿ. ಒಂದು ಕ್ಯಾಟಗರಿ ಇಡ್ರಿ. ಕಾಮಿಡಿ ಮಾಡ್ತಿರೋ ಕಾಮಿಡಿದ ಬರೀ ವಿಡಿಯೋ ಹಾಕ್ರಿ, ಅಥವಾ ಮಿನಿ ಬ್ಲಾಗ್ ಮಾಡ್ತಿರೋ ಮಿನಿ ಬ್ಲಾಗ್ ಶಾರ್ಟ್ ಮೇಲೆ ರಿಯಾಕ್ಷನ್ ಮಾಡ್ರಿ, ಅಥವಾ ಕುಕಿಂಗ್ ಚಾನಲ್ ಮಾಡ್ತಿರೋ ಕುಕಿಂಗ್ ಚಾನಲ್ ವಿಡಿಯೋದ ಮೇಲೇನೆ ರಿಯಾಕ್ಷನ್ ಮಾಡ್ರಿ. ಒಂದು ಕ್ಯಾಟಗರಿ ಹಿಡ್ಕೊಂಡು ಆ ಥರ ನೀವು ವಿಡಿಯೋ ಮೇಲೆ ರಿಯಾಕ್ಷನ್ ಕೊಡ್ರಿ. ಒಂದು 100-200 ವಿಡಿಯೋ ಹಾಕುತ್ತಾನ ನಿಮ್ದು 1 ಲಕ್ಷ ಸಬ್ಸ್ಕ್ರೈಬರ್ ಆಗ್ತಾವ. 1 ಲಕ್ಷ ಸಬ್ಸ್ಕ್ರೈಬ್ ಆದ್ಮೇಲೆ ಏನು ಮಾಡಬೇಕು ಅಂದ್ರೆ, ನೀವು ಯಾವ ಕ್ಯಾಟಗರಿ ಮೇಲೆ ಕೆಲಸ ಮಾಡಿರಲ್ಲ, ಕಾಮಿಡಿ ಆಗಲಿ, ಬ್ಲಾಗ್ ಆಗಲಿ, ಮತ್ತು ಕುಕಿಂಗ್ ಆಗಲಿ, ಅಥವಾ ಫ್ಯಾಕ್ಟ್ ಆಗಲಿ, ಯಾವ ಕ್ಯಾಟಗರಿ ಮೇಲೆ ನೀವು ವಿಡಿಯೋ ಮಾಡಿರಲ್ಲ ಅದೇ ಕ್ಯಾಟಗರಿಯ ಸಬ್ಸ್ಕ್ರೈಬರ್ಗಳು ನಿಮಗೆ ಸಿಕ್ಕಾರಿಲ್ಲಿ. ಸಬ್ಸ್ಕ್ರೈಬರ್ ಬಹಳ ಮಹತ್ವದ್ದು. ಅದೇ ಕ್ಯಾಟಗರಿಯ ಸಬ್ಸ್ಕ್ರೈಬರ್ ನಿಮಗೆ ಸಿಕ್ಕಿದ ಮೇಲೆ ನೀವು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಅವ್ರು ನೋಡ್ತಾರೆ. 1 ಲಕ್ಷ ಸಬ್ಸ್ಕ್ರೈಬ್ ಆದ್ರೆ ಕನಿಷ್ಠ 10,000 ವ್ಯೂಸ್ ಬಂದೇ ಬರ್ತಾವ. ಅದಕ್ಕಾಗಿ ಒಂದು ಕ್ಯಾಟಗರಿ ಕಾಮಿಡಿ ಮೇಲೆ ರಿಯಾಕ್ಷನ್ ಮಾಡ್ರಿ. ಆಮೇಲೆ ಒಂದು 100-200 ಕಾಮಿಡಿ ರಿಯಾಕ್ಷನ್ ಮಾಡಿದ ಮೇಲೆ ನಿಮ್ಮ ವಿಡಿಯೋಸ್ಗಳು ವೈರಲ್ ಆಗ್ತಾವ. 1 ಲಕ್ಷ ಸಬ್ಸ್ಕ್ರೈಬರ್ ಬಂದ ಮೇಲೆ ಆಮೇಲೆ ಎಲ್ಲ ವಿಡಿಯೋಸ್ಗಳಿಗೆ ಮೊನಿಟೈಸ್ ಮಾಡೋಕ್ಕಿಂತ ಮೊದಲು 15 ದಿನ 1 ತಿಂಗಳ ಮೊದಲು ಏನು ಮಾಡ್ರಿ, ಸಬ್ಸ್ಕ್ರೈಬ್ ಹಂಗೆ ಏರ್ಕೋತ ಹೋಗಲಾಗತ್ತಾವ. 1-2 ತಿಂಗಳ ಮೊದಲು ನಿಮ್ಮ ಸ್ವಂತ ಕಾಮಿಡಿ ವಿಡಿಯೋ, ನಿಮ್ಮ ಸ್ವಂತ ರಿಯಾಕ್ಷನ್ ವಿಡಿಯೋ, ನಿಮ್ಮ ಸ್ವಂತ ಬ್ಲಾಗ್ ವಿಡಿಯೋ, ನಿಮ್ಮ ಸ್ವಂತ ಕುಕಿಂಗ್ ವಿಡಿಯೋ ಇಲ್ಲಿ ಶಾರ್ಟ್ನಲ್ಲಿ ಹಾಕ್ತಾ ಹೋಗ್ರಿ. ವಾಯ್ಸ್ ಕೊಟ್ಟು, ಫೇಸ್ ಕೊಡ್ಲಿಕ್ಕಂದ್ರು ಅಟ್ಲೀಸ್ಟ್ ನಿಮ್ಮ ವಾಯ್ಸ್ ಕೊಟ್ಟು ನಿಮ್ಮ ಸ್ವಂತ ಕ್ರಿಯೇಟಿವಿಟಿ ವಿಡಿಯೋಸ್ಗಳನ್ನು ಹಾಕ್ರಿ. ಹಳೇದೇನು ವಿಡಿಯೋ ಮೇಲೆ ಬರೀ ಕೇವಲ ರಿಯಾಕ್ಷನ್ ಮಾಡಿರಲ್ಲ, ಆ ವಿಡಿಯೋಸ್ಗಳನ್ನು ಪ್ರೈವೇಟ್ ಮಾಡ್ರಿ ಅಥವಾ ಡಿಲೀಟ್ ಮಾಡ್ರಿ. ಆಮೇಲೆ ಆ ಡಿಲೀಟ್ ಮಾಡಿದಂಥ ವಿಡಿಯೋಸ್ ಇಲ್ಲಿಂದ ಬಂದಿದಂಥ ಸಬ್ಸ್ಕ್ರೈಬರು ಯಾವತ್ತೂ ಡಿಲೀಟ್ ಆಗೋದಿಲ್ಲ. ಮತ್ತು ಈ ಕ್ಯಾಟಗರಿಯ ವಿಡಿಯೋಸ್ ನೋಡಿರುವಂಥ ಸಬ್ಸ್ಕ್ರೈಬರ್ಗಳು ನಿಮ್ಮ ಚಾನಲ್ ಮೇಲೆ ಆಕ್ಟಿವ್ ಇರ್ತಾವ. ಇದು ಎಕ್ಸ್ಪೆರಿಮೆಂಟ್ ನೀವು ಮಾಡ್ರಿ, ನಾನು ಕೂಡ ಮಾಡ್ತೀನಿ. ಇದರಿಂದ ನೀವು ನಿಮ್ಮ ಸ್ವಂತ ಕ್ರಿಯೇಟಿವಿಟಿ ತೋರಿಸ್ಕಾಸಿಂದ, ನಿಮ್ಮ ವಾಯ್ಸ್ ತೋರಿಸ್ಕಾಸಿಂದ, ನಿಮ್ಮ ವಾಯ್ಸ್ ಕೊಟ್ಟು, ನಿಮ್ಮ ಸ್ವಂತ ಕ್ರಿಯೇಟಿವಿಟಿ ಕೊಟ್ಟು ನೀವು ಚಾನಲ್ ಮಾನಿಟೈಸ್ ಮಾಡ್ಕೊಂಡು 1 ಲಕ್ಷ, 2 ಲಕ್ಷ, 5 ಲಕ್ಷ ಸಬ್ಸ್ಕ್ರೈಬರ್ ಬಂದ ಮೇಲೆ ಇದರಿಂದ ಲಕ್ಷಾಂತರ ರೂಪಾಯಿ ನೀವು ಅರ್ನಿಂಗ್ ಮಾಡಬಹುದು. ಇವತ್ತಿನ ಈ ವಿಡಿಯೋದ ಕ್ಯಾಟಗರಿ, ಇವತ್ತಿನ
ಈ ವಿಡಿಯೋದಲ್ಲಿ ನಾನು ಹೇಳಿದಿಷ್ಟೇ. ಸೊ ನಿಮಗೆ ಇಷ್ಟವಾದ್ರೆ ಇವತ್ತಿನ ವಿಡಿಯೋ ಒಂದು ಲೈಕ್ ಮಾಡ್ರಿ. ನಾನು ಕೂಡ ಇಂಥ ಚಾನಲ್ ಮೇಲೆ ಒಂದು ಸಲ ಕೆಲಸ ಚಾಲೂ ಮಾಡೀನಿ. ಅದ್ರ ಮೇಲೆ ನಾನು ವಾಯ್ಸ್ ಕೊಡ್ಲಾಕತ್ತೀನಿ ಮತ್ತು ರಿಯಾಕ್ಷನ್ ಕೊಡ್ಲಾಕತ್ತೀನಿ, ನಂದು ಸ್ವಂತ ಬಾಡಿ ಲ್ಯಾಂಗ್ವೇಜ್ ಕೊಡ್ಲಾಕತ್ತೀನಿ. ಇಂಥದ್ದು ಒಂದು ಚಾನಲ್ ನಾನು ಮಾಡ್ತೀನಿ ಈಗ ಮಾಡಿ ಕಸಿಂದ. ಅದರ ಮೇಲೆ ನಿಮಗೆ 1 ತಿಂಗಳ 1.5 ತಿಂಗಳಿನಲ್ಲಿ ಅಲ್ಲಿನೂ ಕೂಡ 1 ಲಕ್ಷ ಸಬ್ಸ್ಕ್ರೈಬರ್ ಮಾಡಿಕೊಂಡು ನಿಮಗೆ ಅದರ ಪ್ರೂಫ್ ತಗೊಂಡು ಕೊಡ್ತೀನಿ. ಒಂದು ಅವಕಾಶ ಇದೆ, ಎಲ್ಲರೂ ಮಾಡ್ಲಕತ್ತಾರ, ನೀವು ಅದು ಮಾಡಿಕೊಂಡು ನಿಮ್ಮ ಜೀವನವನ್ನು ಸುಲಭ ಮತ್ತು ಸಕ್ಸಸ್ ಮಾಡಿಕೊಡ್ರಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳುವ ಉದ್ದೇಶ. ಸೊ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡ್ಕೊಡ್ರಿ, ಚಾನಲ್ ಮೇಲೆ ಹೊಸದಾಗಿದೆ ಸಬ್ಸ್ಕ್ರೈಬ್ ಮಾಡ್ರಿ, ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡ್ರಿ. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನ ನಮಸ್ಕಾರ ಜವಾರಿ ಮಂದಿಗೆ.